ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ತರ ಬೇಡದೆ ಇರೋದನ್ನೆಲ್ಲ ನೋಡ್ಕೊಂಡು ಕೂತಿದಿರಲ್ಲ, ನಿಮಗ್ ಕೆಲ್ಸ ಇಲ್ವಾ? ಆದ್ರೂ ಗೌಡ್ರು ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂತ ಇದೀವಿ ಗುಲಾಬಿ ಅವರೇ. ಗೌಡ್ರು ಯಾವ್ದೋ ಹೂ ಇಟ್ಕೊಂಡಿದ ತಕ್ಷಣ ಅವ್ರು ಯಾರನ್ನೋ ಪ್ರಪೋಸ್ ಮಾಡಕ್ ಹೋಗ್ತಿದಾರೆ ಅಂತ ನಾವ್ಯಾಕೆ ತಪ್ಪು ತಿಳ್ಕೊಬೇಕು? ನೀವು ಗೌಡ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅನ್ಸ್ತಿದ್ಯಲ್ಲ. ಈ ಹೆಣ್ಮಕ್ಳಿಗೆ ಏನಿಲ್ಲ ಅಂದ್ರು ಈ ಅನುಮಾನ ಅನ್ನೋದು ಮಾತ್ರ ಬೇಗ ಬಂದ್ಬಿಡುತ್ತೆ. ನಾನು ಅವನ ಜೊತೆಗೆ ಸೇರ್ಕೊಂಡಿದ್ರೆ ಆ ನರಹರಿಗೆ ಯಾವತ್ತೋ ಮಣ್ಮುಕ್ಕಿಸ್ತಿದ್ದೆ. ಈ ತರ ವಿಡಿಯೋದಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋ ಆಸೆ ಇರೋ ಹಾಗಿದೆ. ಯಾರಿಗಾದ್ರೂ ಹೇಳಿ ಹಾರ್ಡ್ ಡಿಸ್ಕ್ ರೆಡಿ ಮಾಡಿಸ್ಲಾ? ಹಾ, ಮಾಡ್ಸಿ. ಆದ್ರೆ ಆ ವಿಡಿಯೋದಲ್ಲಿ ನೀವಿರ್ಬೇಕು. ಯಾಕೆ ಅಂದ್ರೆ ನಾನ್ ಬೇರೆ ಹುಡುಗಿನ ಪ್ರಪೋಸ್ ಮಾಡೋದಾಗ್ಲಿ ಫ್ಲರ್ಟ್ ಮಾಡೋದಾಗ್ಲಿ ಇದ್ಯಾವ್ದು ಬರೋದಿಲ್ಲ. ನಾನು ಅದ್ರಲ್ಲಿ ತುಂಬಾ ವೀಕ್ ರೀ. ಕಳ್ಳ, ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಅದ್ ಬಿಡಿ ಗುಲಾಬಿ ಅವರೇ, ಈ ವಿಡಿಯೋನ ಸರಿಯಾಗಿ ನೋಡಿದೀರಾ? ಅದ್ರಲ್ಲಿ ಗೌಡ್ರು ಮಾತ್ರ ಇದಾರೆ, ಮುಂದೆ ಇರೋ ವ್ಯಕ್ತಿ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ರಲ್ಲಿ ಏನಿದೆ? ಅವಳು ಹುಡುಗಿನೇ, ಆದ್ರೆ ಮುಖ ಮುಚ್ಕೊಂಡಿದ್ದಾಳೆ ಅಷ್ಟೇ. ಇದು ಸ್ಯಾಂಪಲ್ಲು, ಬೇರೆ ವಿಡಿಯೋ ಇದೆ ಅಂತ ಅವರೇ ಹೇಳಿದ್ರು ಅಂತ ಹೇಳಿದ್ರಿ. ಹೇಳಿರ್ಬೋದು ಗುಲಾಬಿ ಅವರೇ, ಆದ್ರೆ ಅವ್ನು ಈಗಿನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಅವ್ನು ಏನ್ ಬೇಕಾರೋ ಮಾಡ್ಬೋದಲ್ವಾ? ಹಾಗೆ ಗೌಡ್ರ ಹತ್ರ ದುಡ್ಡು ಕೀಳೋದಿಕ್ಕೆ ಅಂತ ಈ ತರ ಮಾಡ್ತಿರ್ಬೋದು. ಇದ್ರೂ ಇರಬಹುದು. ಆದ್ರೆ ಗೌಡ್ರು ಪರಿಸ್ಥಿತಿ ಗೊತ್ತಿದ್ದು ಅವ್ನು ಯಾಕೆ ಈ ತರ ಮಾಡ್ತಿದ್ದಾನೆ? ಪಾಪ ಗೌಡ್ರು ಆಯ್ಕೊಂಡ್ ತಿನ್ನೋರ ಹತ್ರ ಕಿತ್ಕೊಂಡ್ ತಿಂದಂಗ ಆಗಲ್ವಾ? ನನ್ಗೂ ಆ ಅನುಮಾನ ಇದೆ. ಆದ್ರೆ ಗೌಡ್ರು ಅವ್ನಿಗೆ ಅವಮಾನ ಮಾಡಿದ್ದಾರೆ ಅಂತ ಅವ್ನು ಈ ತರ ಮಾಡ್ತಿರ್ಬೋದು. ಏನು ಅಂತ ಕರೆಕ್ಟಾಗಿ ಕ್ಲಾರಿಟಿನೇ ಸಿಕ್ತಿಲ್ಲ. ನಾವೀ ತರ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ ಸಮರ್ಥ್. ಆ ನರಹರಿ ಯಾರು, ಏನ್ ಮಾಡ್ತಾನೆ ಅಂತ ತಿಳ್ಕೊಬೇಕು. ಅವಾಗ ಇದೆಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಕರೆಕ್ಟ್. ನಾನು ಅವನ್ನ ಫಾಲೋ ಮಾಡಿ ಅವನೇನ್ ಮಾಡ್ತಾನೆ ಅಂತ ತಿಳ್ಕೊತೀನಿ. ನೀವು KS ಓದಿ ಈ ತರ ಎಲ್ಲ ಮಾಡೋ ಹಾಗಾಯ್ತು. ಇದು ಒಂಥರ ಸಮಾಜ ಸೇವೆನೇ ಅಲ್ವಾ? ಗೌಡ್ರು ಮರ್ಯಾದೆ ಹೋದ್ರೆ ನಮ್ಮ ಮರ್ಯಾದೆ ಹೋದಂಗೆ. ಅದಕ್ಕೆ ಈ ರಹಸ್ಯನ ಕಾಪಾಡ್ಕೋಬೇಕು. ಓಕೆ, ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಬನ್ನಿ. ಗುಲಾಬಿ ಅವರೇ, ಏನ್ ಗೊತ್ತಾ, ಹಿಂದಿನ ಕಾಲದಲ್ಲಿ ಗಂಡ ಯುದ್ಧಕ್ಕೆ ಅಂತ ಹೋದಾಗ ಆರ್ತಿ ಎತ್ಬಿಟ್ಟು ಕಳ್ಸೋರಂತೆ. ನಾನು ನಿಮ್ಮ ಹತ್ರ ಆರ್ತಿನ ಎಕ್ಸ್ಪೆಕ್ಟ್ ಮಾಡಲ್ಲ. ಅಟ್ಲೀಸ್ಟ್ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಕಳ್ಸ್ಬೋದಲ್ವಾ? ಆಗ ನಂಗೂ ಯುದ್ಧ ಮಾಡೋದಕ್ಕೆ ಒಂದು ಒಳ್ಳೆ ಶಕ್ತಿ ಸಿಗುತ್ತೆ. ಶಕ್ತಿ ಬರೋದು ಮುತ್ತಿಂದ ಅಲ್ಲ, ಒಳ್ಳೆ ಆಹಾರದಿಂದ. ನಿಮ್ಗೇನ್ ಬೇಕು ಹೇಳಿ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ನನಗೆ ನಿಮ್ ಕಣ್ಬೇಕು, ನಿಮ್ ಮೂಗ್ ಬೇಕು, ನಿಮ್ ತುಟಿ ಬೇಕು, ನಿಮ್ಮ... ಸಾಕು ಸಾಕು ಸಾಕು, ಕೇಳೋದಕ್ ಆಗ್ತಾ ಇಲ್ಲ. ನಾನು ಹೋಗಿ ಹೋಗಿ ಇಲ್ಲೇ ಕೂತ್ಕೊಂಡಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ರೀ ಕೂತ್ಕೊಳ್ರಿ. ನಾನು ಇಲ್ಲೇ ಕೂತಿದ್ರೆ ಒಂಥರ ಆಗುತ್ತೆ. ಹಾ, ಒಂಥರ ಅಂದ್ರೆ ಯಾವ ತರ? ಅದು ಒಂಥರ. ಅದೇ ಯಾವ ತರ? ಅದು ಹೇಳಕ್ ಆಗಲ್ಲ ರೀ, ಅದು ಒಂಥರ ಆಗುತ್ತೆ. ಹೇಳಕ್ ಆಗದಿರೋ ತರ ಅಂದ್ರೆ ಯಾವ ತರ? ಯಾವ ತರ ಅಂದ್ರೆ ನಿಮ್ ನಾಲ್ಕು ಬಾರಿಸ್ಬೇಕು ಅನ್ನೋ ತರ. ಹೋಗ್ರಿ ರೀ. ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವ್ರ ಬಂಡವಾಳ ನನಗ್ ಮಾತ್ರ ಗೊತ್ತಿದೆ ಅನ್ಕೊಂಡೆ, ಆದ್ರೆ ಈಗ ಊರ್ಗೆಲ್ಲ ಗೊತ್ತಾಗ್ಬಿಡ್ತು. ಇಷ್ಟಾದ್ಮೇಲೆ ನನ್ ಕತೆ ಮುಗ್ದ ಹಾಗೇನೆ. ಅಮೇ ಫುಲ್ ರೇಸು. ಏನ್ ಕತೆ ಮುಗಿದೋಯ್ತಮ್ಮೆ? ಕತೆ ಮುಗೀತು ಅಂತ ಹೇಳ್ತಿದ್ಯಾ, ಇನ್ನು ನಮ್ ಕತೆನೇ ಶುರುವಾಗಿಲ್ಲ. ಮುಗಿಯೋದೆಲ್ಲಿಂದ ಬಂತು? ಶುರು ಮಾಡಕ್ಕೆ ನೀವಿದ್ದೀರಲ್ಲ, ನಿಮ್ ವಿಡಿಯೋನ ಊರೆಲ್ಲ ನೋಡಾಗಿದೆ. ಏನ್ ಹಾ ಅಂತೀರಾ? ಪಕ್ಕದ ಮನೆ ಪದ್ಮ ಈಗಷ್ಟೇ ಫೋನ್ ಮಾಡಿ ಏನ್ ಹೇಳಿದ್ಲು ಗೊತ್ತಾ? ಓ, ಅವಳು ಆ ವಿಡಿಯೋದಲ್ಲಿ ಇದ್ದಾಳಂತ? ಅದೊಂದ್ ಬಾಕಿ ಇತ್ತು. ಏನ್ರಿ ಅನ್ಕೊಂಡವ್ರೆ, ನನ್ ಗಂಡ ಶ್ರೀರಾಮಚಂದ್ರ ಅಂತ ಹಾಡಿ ಹೊಗಳ್ತಿದ್ರೆ ಈಗ ಊರೆಲ್ಲ ಚೀತು ಅನ್ನೋ ಕೆಲ್ಸ ಮಾಡಿದ್ದಾರೆ. ಇದೇನಾ ನಿಮ್ ಗಂಡನ್ ಯೋಗ್ಯತೆ? ನಿಮ್ ಗಂಡನ್ ಯೋಗ್ಯತೆ ಏನಾದ್ರು ಮಹಿಳಾ ಸಂಘದವ್ರು ಗೊತ್ತಾದ್ರೆ ಅಲ್ಲಿ ನಿಮ್ ಸ್ಥಾನ ಮಾನ ಏನಾಗತ್ತೆ ಅಂತ ನನ್ಗೆ ಹೆದರ್ಸ್ತಾಳೆ. ಹಾ, ಅಲ್ಲಾಮಿ, ನಿನ್ನ ಗಂಡನ್ ವಿಡಿಯೋ ಜನ ನೋಡಿ ಮರ್ಯಾದೆ ಕಳಿತಿರ್ಬೇಕಾದ್ರೆ ನಿನಗೆ ಮಹಿಳಾ ಸಂಘದ ಅಧ್ಯಕ್ಷೆ ಆಗೋ ಚಿಂತೆನೇ ಇದೆಯಲ್ಲ? ಯೋಚನೆ ಮಾಡ್ಬೇಡಮ್ಮಿ. ನಾವೇ ಒಂದು ಮಹಿಳಾ ಸಂಘ ಕಟ್ಟೋಣ. ಅದಕ್ಕೆ ನೀನೇ ಅಧ್ಯಕ್ಷೆ, ನಾನೇ ಉಪಾಧ್ಯಕ್ಷೆ.
ಅಲ್ಲ ಉಪಾಧ್ಯಕ್ಷ. ತೆಗೆದ್ ಬಿಟ್ಟ ಅಂದ್ರೆ ಅಲ್ಲೆಲ್ಲ ರಂಗೋಲಿ ಹಿಟ್ಟಾಗ್ಬಿಡ್ಬೇಕು. ಸ್ವಂತ ಮನೆ ಮಾಡೋ ಯೋಗ್ಯತೆ ಇಲ್ಲ, ಸಂಘ ಕಟ್ತಾರಂತೆ ಸಂಘನ. ಅಮ್ಮಿ, ಸಂಘ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಜಾಗ ಬೇಕು ಅಂತೇನಿಲ್ಲ. ಇದೇ ಮನೇಲೆ ನಾವು ಸಂಘ ಮಾಡ್ಬೋದು. ನೋಡು, ಸೀತಮ್ಮನವ್ರನ್ನ ನಾವು ಸಂಘದ ಮೆಂಬರ್ ಮಾಡ್ಕೊಂಡ್ಬಿಡೋಣ. ಅವ್ರು ನಾವ್ ಹೇಳ್ದಂಗೆ ಕೇಳ್ತಾರೆ. ಆಮೇಲೆ ಅವ್ರ ಹೆಸರಲ್ಲೇ ನಾವು ಚಂದ ಎತ್ಬೋದು. ಬಾಯ್ ಮುಚ್ತೀರಾ? ಇಷ್ಟೆಲ್ಲ ಅವಮಾನ ಆಗ್ತಿದ್ರು ಏನು ಆಗೇ ಇಲ್ಲ ಅನ್ನೋ ತರ ನಡ್ಕೋತಿರಲ್ಲ. ನನ್ ಕಷ್ಟ ಯಾಕ್ರಿ ನಿಮ್ಗೆ ಅರ್ಥ ಆಗ್ತಿಲ್ಲ? ಅಲ್ಲ ರೀ, ನಿಮಗ್ ಸ್ವಲ್ಪ ಆದ್ರೂ ನಾಚಿಕೆ, ಮಾನ, ಮರ್ಯಾದೆ, ಸಹಾನುಭೂತಿ ಏನೂ ಇಲ್ವಾ? ಅಮ್ಮಿ, ಫುಲ್ ರೇಸು ಎಲ್ಲಾನು ಇದೆ, ಆದ್ರೆ ಯಾರಿಗೂ ಕಾಣ್ಬಾರ್ದು ಅಂತ ಅದನ್ನ ಜೋಪಾನವಾಗಿ ಇಟ್ಟಿದೀನಿ. ಮಾತು ಜಾಸ್ತಿ ಆಯ್ತು ನೋಡಿ. ನನಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ, ಬೇರೆ ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡಿದೀರಾ ಅನ್ನೋದು ಗೊತ್ತಾಗ್ಬೇಕು. ಅಲ್ಲಮ್ಮಿ ಫುಲ್ ರೇಸು, ನನಗೆ ಸಂಬಂಧ ಅಂತಿರೋದು ನೀನ್ ಒಬ್ಬಳ ಜೊತೆ ಅಷ್ಟೇ, ಬೇರೆ ಯಾರ ಜೊತೆನೂ ಸಂಬಂಧ ಇಲ್ಲ. ಹಂಗೇನಾದ್ರೂ ಬೇರೆಯವ್ರ ಜೊತೆ ಸಂಬಂಧ ಇದ್ದಿದ್ರೆ ನಿನ್ ಜೊತೆ ಹೊಡ್ಸ್ಕೊಂಡು ಬಡ್ಸ್ಕೊಂಡು ಯಾಕೆ ಸಂಸಾರ ಮಾಡ್ತಿದ್ದೆ? ಅವ್ರ ಜೊತೆನೆ ಓಡೋಗ್ಬಿಡ್ತಿದ್ದೆ. ಯಾರು ಗೊತ್ತು, ನನಗ್ ಗೊತ್ತಿಲ್ಲ ಹಾಗೆ ಮೇಂಟೈನ್ ಮಾಡ್ತಿರ್ಬೋದಲ್ವಾ? ಅಮ್ಮಿ, ನನ್ನ ಮಾತನ್ನ ನೀನ್ ನಂಬ್ತಾನೆ ಇಲ್ಲ. ನನಗೆ ಯಾರ ಜೊತೆನೂ ಸಂಬಂಧ ಇಲ್ಲ. ಸಂಬಂಧ ಇದ್ದಿದ್ದೆ ಆಗಿದ್ರೆ ಬೇರೆ ಮನೆ ಮಾಡ್ಕೊಂಡು ಅವ್ರ ಜೊತೆನೆ ಇರ್ತಿದ್ದೆ ಅಲ್ವಾ? ಅದನ್ನು ನೀವ್ ಆಗ್ಲೇ ಮಾಡಿದೀರಾ ಅನ್ಸುತ್ತೆ. ನೋಡಮ್ಮಿ, ನನ್ನ ಮಾತನ್ನ ನಂಬು ಅಂತ ಹೇಳ್ತಾ ಇದ್ದೀನಿ. ನಿನಗೆ ನಂಬಿಕೆನೆ ಬರ್ತಾ ಇಲ್ಲ. ನನಗೆ ಯಾರ ಜೊತೆನೂ ಸಂಬಂಧ ಇಲ್ಲ. ಇಲ್ಲ ರೀ, ನನಗೆ ನಿಮ್ ಮೇಲಿರೋ ನಂಬಿಕೆನೆ ಹೊಟ್ಟೋಯ್ತು. ಆ ವಿಡಿಯೋ ನೋಡಿದ್ಮೇಲಂತೂ ಇದ್ದ ಚೂರ್ ನಂಬಿಕೆನು ಚೂರ್ ನಂಬಿಕೆನಾ ಹೊಟ್ಟೋಯ್ತು. ಅದೇ ಇದ್ ಹೀಗೆ ಮುಂದುವರೆದ್ರೆ ಚೆನ್ನಾಗಿರೋದಿಲ್ಲ. ಒಟ್ನಲ್ಲಿ ನೀವ್ ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ ಅನ್ನೋದು ನನಗ್ ಗೊತ್ತಾಗ್ಬೇಕು. ಅವ್ರನ್ನೆಲ್ಲ ಕರ್ಕೊಂಬಂದ್ ನನ್ ಮುಂದೆ ನಿಲ್ಲಿಸ್ಬೇಕು. ಅಮ್ಮಿ, ನೀ ನನ್ನನ್ನು ಏನಂತ ತಿಳ್ಕೊಂಡಿದ್ಯಾ? ಅವ್ರೆಲ್ರು ಸ್ವಯಂವರ ಮಾಡೋ ತರ ಲೈನ್ ಆಗಿ ತಂದು ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ಯಲ್ಲ. ನೋಡಮ್ಮಿ, ನನಗೆ ಯಾರ ಜೊತೆನೂ ಸಂಬಂಧ ಇಲ್ಲ, ಯಾರ ಜೊತೆ ಲಿಂಕ್ ಇಲ್ಲ. ನನಗ್ ಗೊತ್ತು ರೀ, ನೀವ್ ಸತ್ಯ ಒಪ್ಕೊಳಲ್ಲ ಅಂತ ನನಗ್ ಗೊತ್ತು. ನೀವ್ ಸತ್ಯ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ. ಅದೇ ಈಗ ಹಾಗೆ ಮಾಡಲ್ಲ. ಓಹೋ, ಹೌದಾಮಿ, ನನಗಾಗಿರೋ ಮೋಸಕ್ಕೆ ನೀನೇ ನನ್ನ ಜೊತೆಲಿದ್ದು ಸಹಾಯ ಮಾಡ್ತೀಯಾ? ಥ್ಯಾಂಕ್ಸ್ ಅಮ್ಮಿ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ತುಂಬಾ ಸಂತೋಷ ಪಡ್ಬೇಡಿ ಮಿಸ್ಟರ್ ಬೋರೇಗೌಡ. ನಿಮ್ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು. ಅಮ್ಮಿ, ಕಿತ್ಕೊಂಡು ಹೋಗಕ್ ನನ್ನ ಹತ್ರ ಏನಿದೆ? 4 ಪ್ಯಾಂಟು, 4 ಶರ್ಟು, ಇದೊಂದು ಹಾಟು. ಹಾಟನ್ನ ಊರ್ಗೆಲ್ಲ ಹಂಚ್ ಬಂದಿದ್ದೀರಲ್ಲ. ಹಾಗಾದ್ರೆ ಕಿಡ್ನಿ ಲಿವರ್ ಇದೆಯಲ್ಲ, ಅದನ್ನ ಕಿತ್ತು ಮಾರ್ತೀನಿ. ಅದೇ ಮೈ ಡಿಯರ್ ಮಾದಪ್ಪ, ಇದೇನಪ್ಪ ಹೀಗಾಗೋಗ್ಬಿಡ್ತು? ಅಲ್ಲ, ಆ ಡಬ್ಬ ನನ್ನ ಮಗ ನರಹರಿ ವಿಡಿಯೋ ಯಾರಿಗೂ ತೋರ್ಸಲ್ಲ ಅಂತ ಹೇಳ್ಬಿಟ್ಟು ಈಗ ಎಲ್ಲಾ ಕಡೆನೂ ವೈರಲ್ ಮಾಡ್ಬಿಟ್ಟಿದ್ದಾನೆ. ಜನಗಳು ಇರೋ ಸತ್ಯನ ಹೇಗ್ ನಂಬ್ತಾರೆ? ಜನ ಹೋಗ್ಲಿ, ನಮ್ಮ ಮನೆಯವ್ರು ನಂಬೇಕಲ್ಲ. ಇವ್ರನ್ನ ಹೇಗಪ್ಪ ನಂಬಿಸೋದು? ಬೇಡ, ಅವನು ಕೇಳಿರೋ 10 ಲಕ್ಷ ಕೊಟ್ಬಿಟ್ಟು ಅವನ ಹತ್ರ ಇರೋ ಹಾರ್ಡ್ ಡಿಸ್ಕ್ನ ಹೇಗಾದ್ರೂ ಮಾಡಿ ಇಸ್ಕೋಬೇಕು. 10 ಲಕ್ಷನ ಹೇಗೆ ಅರೇಂಜ್ ಮಾಡೋದು? ಕುಸುಮ ಕುಸುಮನ ಗಂಡ ಹೇಗೂ ದುಬೈಲಿ ಕೆಲಸ ಮಾಡ್ತಿದ್ದಾನೆ ಅಂದಮೇಲೆ ಅವಳ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಅವಳು ಕಾಲ್ ಮಾಡ್ಬಿಟ್ಟು ನಾನು ಕಷ್ಟದಲ್ಲಿದ್ದೀನಿ, ನನಗೊಂದು 10 ಲಕ್ಷ ರೂಪಾಯಿ ಕೊಟ್ಟು ಹೆಲ್ಪ್ ಮಾಡು ಅಂತ ಕೇಳ್ಕೊತೀನಿ. ಕುಸುಮ